ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಬೆದರಿಕೆ ಪ್ರಕರಣ ದಾಖಲಾಗಿದೆ. ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ನಾಟಕ ಕಲಾವಿದ ಸುಂದರ್ ರೈ ಮಂದಾರ ಅವರಿಂದ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಹೋರಾಟದಲ್ಲಿ ದೊಡ್ಡ ಹೆಸರು, ಆನಂತರದ ಧರ್ಮಸ್ಥಳ ಫೈಲ್ಸ್ ವಿಚಾರದಲ್ಲೂ ಕೂಡ ಹೆಸರು ಮುಂಚೂಣಿಯಲ್ಲಿತ್ತು. ಈಗ ಮತ್ತೆ ಪ್ರಕರಣ ದಾಖಲಾಗುವುದರ ಮೂಲಕ ಚರ್ಚೆಯಲ್ಲಿದೆ. ಫೋನ್ನಲ್ಲಿ ಸುಂದರ್ ರೈ ದಿನೇಶ್ ಕೊಡಪದುವಿಗೆ ಬೆದರಿಕೆ ಒಡ್ಡಿದ ಆರೋಪ ಇದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ ಆರೋಪ ಇದೆ. ಯಕ್ಷಗಾನದ ಹಾಸ್ಯ ಪ್ರಸಂಗದಲ್ಲಿ ಬುರುಡೆ ಗ್ಯಾಂಗ್ ವಿಚಾರ ಬಳಕೆ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಫೋನ್ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರಂತೆ ಕಲಾವಿದರಿಗೆ. ಹೀಗಾಗಿ ಅವರು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ನೇರವಾಗಿ ನಮಗೆ ಮಾತಾಡ್ಬೋದಿತ್ತು. ಈಗ ಅದರ ಬಗ್ಗೆ ಅಲ್ಲಿ ಹೋಗಿ ವೇಷ ಮಾಡಿದವರು ನಾವು. ನೋಡಿ ಸರ್, ನಾವೊಂದು ಯಕ್ಷತೆಲಿಕೆ ಅಂತೇಳಿ ನಮ್ಮ ಕುಡ್ಲ ಚಾನಲಲ್ಲಿ ಒಂದು ಪ್ರಹಸನ ಮಾಡ್ತಾ ಇದ್ದೇವೆ 1 ಗಂಟೆಯಲ್ಲಿ. ಅದರಲ್ಲಿ ನಾವೊಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಅದರಲ್ಲಿ ಆ ಪೂರ್ತಿಯಾಗಿ ಆ ಸ್ಟೋರಿಯನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಯಾವುದೇ ಯಾರಿಗೂ ಸಂಬಂಧಪಡದ ವಿಷಯ, ಯಾವುದೇ ಪ್ರಕರಣಕ್ಕೂ ಹತ್ತಿರ ಇರದಂಥ ವಿಷಯ ಅದು. ಹಾಗಿರುವಾಗ ಅದಕ್ಕೆ ಹೆಸರಿಟ್ಟದ್ದು, ಅದರ ಹೆಸರಿಟ್ಟದ್ದು ಯಾರು ಅಂತ ಹೇಳಿದರೆ ನಾನಿಲ್ಲ, ನಾವು ಕುವೈಟಲ್ಲಿದ್ದೆವು. ಆಗ ಅವರು ಮತ್ತು ನಾವು ಫೋನಲ್ಲಿ ಸ್ವಲ್ಪ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೆಸರಿಟ್ಟಿದ್ದಾರೆ. ಆ ಹೆಸರನ್ನು ನೋಡಿ ಇತ್ತೀಚೆಗೆ ಏನೆಲ್ಲ ಬೈದಿದ್ದಾರೆ. ಬೈಯುವುದಿದ್ದರೆ ನೇರವಾಗಿ ನಮಗೆ ಮಾತಾಡ್ಬೋದಿತ್ತು. ಈಗ ಅದರ ಬಗ್ಗೆ ಅಲ್ಲಿ ಹೋಗಿ ವೇಷ ಮಾಡಿದವರು ನಾವು, ಸ್ಕ್ರಿಪ್ಟ್ ಮಾಡಿದವರು ನಾವು. ಹಾಗಿರುವಾಗ ಮತ್ತೆ ಹೆಸರಿಟ್ಟವರು ನಾವು. ಹಾಗಿರುವಾಗ ನಮಗೆ ಬೈಯುವುದು ಬಿಟ್ಟು ನಮ್ಮ ಮನೆಯವರಿಗೆ ಏನೆಲ್ಲ ಬೈದಿದ್ದಾರೆ. ನಮಗೆ 1-2-3 ದೊಡ್ಡ ಬೇಜಾರದ ಸಂಗತಿ ಯಾವುದು ಅಂತ ಹೇಳಿದರೆ, ಸಮಾಜದಲ್ಲಿ ನಾವು ಹೋರಾಟವನ್ನು ಮಾಡುವವರು ಅಂತ ಹೇಳಿ ಈ ರೀತಿ ಬೇಡದ್ದೆಲ್ಲ ಬೈತಾ ಇದ್ದರೆ, ಹಾಗಾದರೆ ಒಂದು ಹೆಣ್ಣಿಗೆ ನ್ಯಾಯ ತೆಗೆಸಿಕೊಡುವ ಹೆಸರಿನಲ್ಲಿ ಇವರು ಮತ್ತೊಂದು ಮನೆಯ ಹೆಣ್ಣನ್ನು ಈ ರೀತಿಯೆಲ್ಲ ಬೇಡದ್ದಾಗಿ ಬೈತಾ ಇದ್ದರೆ ಎಲ್ಲಿಂಟು ನ್ಯಾಯ? ನೋಡಿ ಸರ್, ನಾವೊಂದು ಯಕ್ಷತೆಲಿಕೆ ಅಂತೇಳಿ ನಮ್ಮ ಕುಡ್ಲ ಚಾನಲಲ್ಲಿ ಒಂದು ಪ್ರಹಸನ ಮಾಡ್ತಾ ಇದ್ದೇವೆ 1 ಗಂಟೆಯಲ್ಲಿ. ಅದರಲ್ಲಿ ನಾವೊಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಅದರಲ್ಲಿ ಆ ಪೂರ್ತಿಯಾಗಿ ಆ ಸ್ಟೋರಿಯನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಯಾವುದೇ ಯಾರಿಗೂ ಸಂಬಂಧಪಡದ ವಿಷಯ. 40 ನಿಮಿಷ ಏನೆಲ್ಲ ಬೈದಿದ್ದಾರಂತ ಅದು. ಯಾಕಂದರೆ ನಾವು ಒಳ್ಳೆ ಮನೆತನದಿಂದ ಒಳ್ಳೆ ಮನೆಯಲ್ಲಿ ಬೆಳೆದವರು, ನಮಗೂ ಅಂಥದ್ದು ಮಾತಾಡಲಿಕ್ಕೆ ಗೊತ್ತಿಲ್ಲ ಅಂತಲ್ಲ. ಆದರೆ ಸಮಾಜದಲ್ಲಿ ಅಂತಹ ಶಬ್ದಗಳ ಪ್ರಯೋಗ ಎಲ್ಲ ಒಳ್ಳೆಯದಲ್ಲ. ಯಾರ ಬಗ್ಗೆ ಆದರೂ, ಈಗ ಕಲಾವಿದರಾಗಿ ನಮ್ಮ ಬಗ್ಗೆ ಮಾತಾಡಿದ್ರು ಅಂತಲ್ಲ, ಯಾರ ಬಗ್ಗೆ ಆದರೂ ನಮಗೆ ಮಾತಾಡಲಿಕ್ಕೆ ಏನು ರೈಟ್ ಇದೆ? ಈಗ ನನಗೆ ನಾವು ಮಾಡಿದ್ದು ತಪ್ಪು ಅಂತಂದರೆ ನಮ್ಮಲ್ಲಿ ಮಾತಾಡಬೇಕು. ಅದು ಬಿಟ್ಟು ನಿನ್ನ ಅಮ್ಮ ಹಾಗೆ, ನಿನ್ನ ಹೆಂಡತಿ ಹೀಗೆ, ಅದೆಲ್ಲ ತುಂಬ ಅಸಹ್ಯ ಅನ್ನಿಸಿತು. ಆದ್ದರಿಂದ ನಾನು ಧ್ವನಿ ಮುದ್ರಿಕೆಯನ್ನು ಅವರಿಗೆ ಕೊಡಪದವರು ಕಳಿಸಿದ ಮೇಲೆ ಈಗ ಅವರ ತಾಯಿಯವರಿಗೆ ಸ್ವಲ್ಪ ಕೇಳಿಸಿದ್ರು ಅಂತ ಕಾಣ್ತದೆ. ಅದರಿಂದ ಅವರು ಭಾಳ ಸಿಟ್ಟುಕೊಂಡರು. ಅವರು ಒಂದು ಸ್ವಲ್ಪ ಹಳ್ಳಿಯ ಹೆಂಗಸು. ಅವರು ಹೇಳಿದರು, ಇದು ಹೀಗೆ ಮುಂದುವರಿದರೆ ತುಂಬ ಹೇಸಿಗೆ ಆಗ್ತದೆ, ಅದರಿಂದ ನಾವು ಇದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ. ಹಾಗೆ ಕಾನೂನಿನ ಮುಖೇನವಾಗಿ ಹೋರಾಟ ಮಾಡುವ ಅಂತ ನಾವೆಲ್ಲವರು ತೀರ್ಮಾನಿಸಿ ಈಗ ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೆ. 40 ನಿಮಿಷ